ಇವತ್ತು ಪ್ರಯಾಗ್ರಾಜ್ ಕೊನೆಯ ದಿನದ ಒಂದು ಪ್ರವಾಸಕ್ಕೆ ರೆಡಿಯಾಗಿದ್ದೀವಿ. ಈಗ ಎಲ್ಲರೂ ಟಿಫನ್ ಮಾಡಿಕೊಂಡು ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೀವಿ. ಪ್ರಯಾಗ್ರಾಜಲ್ಲಿ ನೀರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹನುಮಾನ್ ಮೂರ್ತಿಯನ್ನು ನೋಡಿಕೊಂಡು ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ. ಈಗ ನಾವು ಎಲ್ಲರೂ ಲೈನಾಗಿ ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ. ಬನ್ನಿ ಸ್ನೇಹಿತರೆ, ನೋಡಿ ನಾವಿವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಇದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ. ಯಾಕಂತಂದರೆ ಇದೊಂದು ತ್ರಿವೇಣಿ ಸಂಗಮ ಆಗಿದೆ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಒಂದಾಗಿ ಹರಿತಕ್ಕಂಥ ಒಂದು ಪವಿತ್ರ ಸ್ಥಳ ಸ್ನೇಹಿತರೆ. ಇದು ಭಾರತೀಯರಿಗೆ ಅತ್ಯಂತ ಪವಿತ್ರವಾದ ಒಂದು ಯಾತ್ರಾ ಸ್ಥಳ ಆಗಿದೆ ಸ್ನೇಹಿತರೆ. ಬನ್ನಿ ಇದನ್ನು ನಾವು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಾವು ಪ್ರಯಾಗ್ ಪ್ರಯಾಗ್ರಾಜ್ಗೆ ಬಂದ ನಂತರ ಇಲ್ಲಿ ಸಾವಿರಾರು ಬೋಟ್ಗಳು ಈ ಒಂದು ನದಿನಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗುತ್ತೆ. ಅದು ಇದು ವಿಶ್ವದ ಅತ್ಯಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೋಣಿ ವಿಹಾರದ ಒಂದು ಸ್ಥಳ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಯಾಕಂತಂದ್ರೆ ಇಷ್ಟೊಂದು ಬೋಟ್ಗಳು ಪ್ರಯಾಣಿಕರನ್ನ ಅದು ಪವಿತ್ರವಾಗಿರ್ತಕ್ಕಂಥ ಗಂಗಾಜಲದಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ದೋಣಿ ವಿಹಾರ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೋಣಿ ವಿಹಾರ ಸ್ನೇಹಿತರೆ. ನೀವೆಲ್ಲಿಂದ ಎಲ್ಲಿವರೆಗೂ ನೋಡಿದ್ರೂ ಸಹ ಈ ದೋಣಿಗಳ ಸಾಲು 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 ನಾವು ನೋಡ್ಬೋದು. ಸಾವಿರಾರು ಬೋಟ್ಗಳು ಇಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಸಿ ಕರ್ಕೊಂಡ್ಬರ್ತಾರೆ ಸ್ನೇಹಿತರೆ. ಈ ಒಂದು ಗಂಗಾ ನದಿ ಇದೆಯಲ್ಲ, ಇದರ ಒಂದು ವಿಶೇಷತೆ ಏನು ಅಂತಂದ್ರೆ, ಗಂಗಾ ನದಿ ಶುದ್ಧತೆ ಮತ್ತು ಮೋಕ್ಷದ ಸಂಕೇತವಾಗಿದೆ. ಹಾಗೆಯೇ ಯಮುನಾ ನದಿ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಹಾಗೆಯೇ ಸರಸ್ವತಿ ನದಿ ಇದೆಯಲ್ಲ, ಇದು ಅಗೋಚರವಾಗಿ ಭೂಮಿಯ ಒಳಗಿನ ಹರಿದು ಬಂದು ಹಿಮಾಲಯದಿಂದ ಈ ಒಂದು ಸ್ಥಳದಲ್ಲಿ ಸಂಗಮ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಆಗಿದೆ ಸ್ನೇಹಿತರೆ. ಹಾಗಾಗಿ ಇದೊಂದು ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಧಾರ್ಮಿಕ ಪ್ರದೇಶ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ನೋಡಿ, ಇದೊಂದು ಪಾಪ ವಿಮೋಚನೆಗೋಸ್ಕರ ಸಂಗಮದ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ತೊಳೆದು ಹೋಗ್ತವೆ ಅಂತಕ್ಕಂಥದ್ದು, ಮತ್ತೆ ಜನ್ಮ ಜನ್ಮದ ಮರಣ ಚಕ್ರದಿಂದ ಮುಕ್ತಿ ಹೊಂದಬಹುದು ಅಂತಕ್ಕಂಥದ್ದು, ಮೋಕ್ಷ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಭಕ್ತರ ನಂಬಿಕೆ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಯಾಗ್ರಾಜನ್ನ ತೀರ್ಥಗಳ ರಾಜ ಅಂತಲೂ ಸಹ ಕರೀತಾರೆ. ಜೊತೆಗೆ ಇದು ಪೌರಾಣಿಕವಾಗಿ ಬ್ರಹ್ಮದೇವನು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿದ ನಂತರ ಈ ಒಂದು ಮೊದಲನೆಯ ಯಜ್ಞವನ್ನ ಈ ಒಂದು ಸ್ಥಳದಿಂದ ಮಾಡ್ತಾನೆ ಅಂತಕ್ಕಂಥದ್ದು ಪುರಾಣದಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಯಾಗ್ರಾಜ್ ಅಂತಕ್ಕಂಥದ್ದು ಭಾರತೀಯರ ಅಥವಾ ಹಿಂದೂ ನಂಬಿಕೆಗಳ ಪ್ರಕಾರ ಅನೇಕ ಕೋಟ್ಯಾಂತರ ಜನರು ಇದನ್ನ ಪವಿತ್ರ ಸ್ಥಳ, ಪವಿತ್ರ ಸ್ಥಾನ ಅಂತ ಹೇಳಿ ಬಂದು ಈ ಗಂಗಾ ಜಲದಲ್ಲಿ ಮಿಂದು ಪಾವನರಾಗ್ತಾರೆ ಸ್ನೇಹಿತರೆ. ಸಾಧ್ಯವಾದ್ರೆ ನೀವು ಒಮ್ಮೆ ಬನ್ನಿ, ಈ ಪ್ರಕೃತಿಯ ಅಥವಾ ಈ ಒಂದು ನದಿ ಪ್ರದೇಶವನ್ನ ನೀವು ಒಮ್ಮೆ ನೋಡಿ ಖುಷಿ ಪಡಿ, ಇಲ್ಲಿ ಸ್ನಾನ ಮಾಡಿ ನೀವು ಪುನೀತರಾಗಿ ಅಂತ ಹೇಳ್ತಾ ಮಹಾತ್ಮೆ ತುಂಬಾ ಇದೆ ನೋಡಿ. ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಅಲ್ಲಿ ಈಗ ನಾವು ಸಹ ಹೋಗಿ ಸ್ನಾನ ಮಾಡಿ ಬರ್ತೀವಿ ಸ್ನೇಹಿತರೆ. ಬನ್ನಿ ನೀವು ಇಲ್ಲಿ ಒಮ್ಮೆ ಪ್ರಯಾಗ್ರಾಜಿಗೆ ಬನ್ನಿ. ನೋಡಿ ಸ್ನೇಹಿತರೆ, ಈ ದೋಣಿ ವಿಹಾರದಲ್ಲಿ ನಾವು ಹೋಗ್ತಾ ಇದ್ದೀವಲ್ವಾ, ಇದು ಸಂಗಮದ ಅಂದರೆ 3 ನದಿಗಳು ಸೇರ್ತಕ್ಕಂಥ ಮಧ್ಯಭಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಗೋಚರ ಆಗುತ್ತೆ ಸ್ನೇಹಿತರೆ, ಒಂದು ಹಸಿರು ಬಣ್ಣದ ನೀರು ಯಮುನಾ ನದಿ ನೀರಾಗಿರುತ್ತೆ. ಹಾಗೇನೆ ಮಣ್ಣಿನ ಬಣ್ಣದಿಂದ ಹೊಂದಿರತಕ್ಕಂಥದ್ದು ಗಂಗಾ ನದಿಯ ಒಂದು ನೀರಾಗಿರುತ್ತೆ. ಇವೆರಡೂ ಸಮ್ಮಿಲನ ಆಗ್ತಕ್ಕಂಥದ್ದು ನಮಗೆ ಗೋಚರ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ನೋಡಿ, ಸುತ್ತಲೂ ಈ ಒಂದು ಸ್ಥಳದಲ್ಲಿ ಈ ಅಕ್ಬರನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಯಾಗ್ರಾಜ್ ಕೋಟೆ ಏನಿದೆ, ಅದು ತುಂಬ ಅದ್ಭುತವಾಗಿ ಆ ಒಂದು ಕೋಟೆಯ ಭಾಗವನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ಇದನ್ನು ನೀವು ನೋಡಬೇಕು ಅಂತಂದರೆ ಅಕ್ಟೋಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಒಳ್ಳೆಯ ಹವಾಮಾನವನ್ನು ಹೊಂದಿರುತ್ತೆ. ಆಮೇಲೆ ಜೊತೆಗೆ ಇಲ್ಲಿ ವಿಶೇಷ ಏನಂತಂದರೆ, ಮಕರ ಸಂಕ್ರಾಂತಿ ದಿನದಂದು ಇಲ್ಲಿ ಅನೇಕ ಜನ ಭೇಟಿಯನ್ನು ನೀಡ್ತಾರೆ. ಹೆಚ್ಚು ಪುಣ್ಯದಾಯಕವಾಗಿದೆ ಅಂತಕ್ಕಂಥದ್ದು ಈ ಒಂದು ಜನರ ನಂಬಿಕೆ ಆಗಿದೆ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ,
ಇದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಸಮಾವೇಶ ಈ ಸ್ಥಳದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಸ್ನೇಹಿತರೆ. ನೀವೆಲ್ಲ ನೋಡಿರ್ಬೋದು, ಕುಂಭಮೇಳ ಲಕ್ಷಾಂತರ ಜನರು ಭೇಟಿ ಕೊಡ್ತಕ್ಕಂಥ, ಏಕಕಾಲಕ್ಕೆ ಭೇಟಿ ಕೊಡ್ತಕ್ಕಂಥ ಒಂದು ಸ್ಥಳ ಆಗಿದೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಘಮೇಳ ಅಂತಕ್ಕಲೂ ಸಹ ಒಂದು ನಡೆಯುತ್ತೆ. ಆ ಸಮಯದಲ್ಲೂ ಸಹ ಲಕ್ಷಾಂತರ ಜನ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿ ಅಥವಾ ಹಿಂದೂ ಒಂದು ಧಾರ್ಮಿಕ ಪರಂಪರೆಯಲ್ಲಿ ನಾವು ನಾಗಾ ಸಾಧುಗಳು ಅಥವಾ ಅಘೋರಿಗಳು ಅಂತ ಏನು ಕರಿತೀವಿ, ಅವರೆಲ್ಲರೂ ಸಹ ಸಮಾವೇಶ ಆಗ್ತಕ್ಕಂಥ ಒಂದು ಸ್ಥಳ ಇದು ಸ್ನೇಹಿತರೆ. ಅವಾಗ ನೀವು ಈ ಕುಂಭಮೇಳ ಸಮಯದಲ್ಲಂತೂ ಇಲ್ಲಿ ಕಾಲಿಡಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಲಕ್ಷಾಂತರ ಜನ ಇಲ್ಲಿ ಬಂದು ಸೇರ್ತಾರೆ ಸ್ನೇಹಿತರೆ. ಬನ್ನಿ, ನಾವೀಗ ಇಲ್ಲಿ ಸ್ನಾನಘಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಈ ದೋಣಿಗಳನ್ನ ಸೇರಿಸಿ ಮಧ್ಯದಲ್ಲಿ ಒಂದು ಬಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಬಂದಂತ ಭಕ್ತರು ಒಂದು ನದಿಯ ಬೋಟಿನ ಮಧ್ಯದಲ್ಲಿ ಇರ್ತಕ್ಕಂಥ ಆ ತ್ರಿವೇಣಿ ಸಂಗಮದ ಒಂದು ಸ್ಥಳದಲ್ಲಿ ಆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ. ಇದು ನೋಡಿ, ಆಗ್ಲೇ ಎಷ್ಟೋ ಜನ ಇಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂದಂಥ ಭಕ್ತರು ಇನ್ನ ಅಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಫೀಸನ್ನು ಸಹ ಇವ್ರು ಮಾಡ್ತಾರೆ. ಅದನ್ನು ಕೊಟ್ಟು ನೋಡಿ, ಬಂದಿರತಕ್ಕಂಥ ಬೋಟ್ನವರೆಲ್ಲರೂ ಸಹ ಇಳಿದು ಹೋಗಿ ಅಲ್ಲಿ ಸ್ನಾನವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ, ಈಗ ಈ ನೀರೊಳಗೆ ಇಳಿತಕ್ಕಂಥ ಈ ಭಕ್ತರನ್ನ ನಾವು ನೋಡ್ಬೋದು. ನೀರೊಳಗೆ ಇಳಿದು 3 ಸರಿ ಮುಳುಗಿ ಮೇಲೆದ್ರಿ ಏನೋ ಒಂದು ವಿಮೋಚನೆ ಅಥವಾ ಒಂದು ಪುಣ್ಯ ಅಂತಕ್ಕಂಥದ್ದು ಇಲ್ಲಿನ ಒಂದು ಜನಗಳ ನಂಬಿಕೆ ಆಗಿದೆ. ಹಾಗಾಗಿ ಈ ಒಂದು ಪುಣ್ಯ ಸ್ನಾನ ಮಾಡಲಿಕ್ಕೆ ದೇಶದ ಮೂಲೆಗಳಿಂದಲೂ ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರಯಾಗ್ರಾಜ್ ಅಂತಕ್ಕಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸಂಗಮ ಸ್ಥಳ. ಹಾಗಾಗಿ ನೀವು ಒಮ್ಮೆ ಈ ಒಂದು ಸಂಗಮ ಸ್ಥಳವನ್ನು ಭೇಟಿ ಕೊಟ್ಟು ನೋಡಿ, ಆನಂದಿಸಿ ಅಂತ ನಾನಾದರೂ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.
ನೋಡಿ ಹಾಗೆ ಸ್ನೇಹಿತರೆ, ಇದು ಬಡೆ ಹನುಮಾನ್ ಮಂದಿರ್ ಅಂತ ಹೇಳಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮ್ಮ ಹನುಮಾನ್ ಆಂಜನೇಯ ಏನಿದ್ದಾನೆ ಅವನ ಒಂದು ಸ್ಥಳ ಸ್ನೇಹಿತರೆ ಇದು. ಹಾಗಾಗಿ ಪ್ರಯಾಗ್ರಾಜ್ ಬಂದವರು ಈ ದೇವಾಲಯವನ್ನು ಸಂದರ್ಶನ ಮಾಡೇ ಮಾಡ್ತಾರೆ. ಯಾಕಂತಂದರೆ ಈ ಒಂದು ಸ್ಥಳ ಇದೆಯಲ್ಲ ಅಥವಾ ಈ ಹನುಮಾನ್ ಮೂರ್ತಿ ಇದನ್ನಲ್ಲ, ಇದೊಂದು ವಿಶೇಷವಾಗಿರ್ತಕ್ಕಂಥ ಭಂಗಿನಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದರೆ ನೀವೆಲ್ಲ ನಿಂತಿರ್ತಕ್ಕಂಥ ಆಂಜನೇಯನನ್ನು ಅಥವಾ ಆಡ್ತಾ ಇರ್ತಕ್ಕಂಥ ಆಂಜನೇಯನನ್ನು ಅಥವಾ ಬೇರೆ ಬೇರೆ ಭಂಗಿಗಳಲ್ಲಿ ನೀವು ನೋಡಿರ್ಬೋದು. ಆದರೆ ಈ ಸ್ಥಳದಲ್ಲಿ ಹನುಮಾನ್ ಮಲಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ನೀವು ಇಲ್ಲಿ ನೋಡ್ಬೋದು. ಬಂಡೆಯ ಮೇಲೆ ವಿರಾಜಮಾನನಾಗಿ ಈ ಒಂದು ಹನುಮಾನ್ ಮೂರ್ತಿ ಮಲಗಿದ್ದಾನೆ ಸ್ನೇಹಿತರೆ. ಇಲ್ಲಿ ಬಂದಂಥ ಭಕ್ತರು ಇವನಿಗೆ ಲಾಡುಗಳನ್ನು ಅರ್ಪಣೆ ಮಾಡ್ತಾರೆ, ಹೂವುಗಳನ್ನು ಹೀಗೆ ತಮ್ಮ ಒಂದು ಭಕ್ತಿಯನ್ನು ಸಮರ್ಪಿಸ್ತಾರೆ. ಇಲ್ಲಿಗೆ ಲಕ್ಷಾಂತರ ಜನ ಬಂದು ಭೇಟಿ ಕೊಟ್ಟು ಈ ಹನುಮಾನ್ ಮೂರ್ತಿಯನ್ನು ನೋಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಸಹ ಈ ಒಂದು ಹನುಮಾನ್ ಮೂರ್ತಿಯನ್ನು ದರ್ಶನ ಮಾಡಿ ನಾವು ಪುನೀತರಾಗಿದ್ದೇವೆ. ಹಾಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಹನುಮಾನ್ ಮೂರ್ತಿಯಾಗಿದೆ. ಮಲಗಿರ್ತಕ್ಕಂಥ ಭಂಗಿನಲ್ಲಿರ್ತಕ್ಕಂಥದ್ದು ಪ್ರಯಾಗ್ರಾಜ್ನ ಒಂದು ವಿಶೇಷ ಆಕರ್ಷಣೆ ಅಂತಲೂ ಸಹ ನಾವು ಕರಿಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಶ್ರೀ ಆದಿಶಂಕರರ ವಿಮಾನ ಮಂಟಪ ಅಂತ ಇದನ್ನು ಕರೀತಾರೆ. ಇದು 3 ಅಂತಸ್ತಿನ ಒಂದು ದೇವಾಲಯ ಆಗಿದೆ ಸ್ನೇಹಿತರೆ. ಇದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಬಳಿ ಇರ್ತಕ್ಕಂಥ ಒಂದು ದೇವಾಲಯ ಆಗಿದೆ ಸ್ನೇಹಿತರೆ. ಇದರ ವಿಶೇಷತೆ ಏನಂತಂದರೆ, ದಕ್ಷಿಣ ಭಾರತೀಯ ಶೈಲಿನಲ್ಲಿ ಈ ಒಂದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ನಾವೆಲ್ಲ ಇಲ್ಲೆಲ್ಲ ಉತ್ತರ ಭಾರತದ ಶೈಲಿಯ ದೇವಾಲಯಗಳನ್ನ ನೋಡ್ತೀವಿ. ಆದರೆ ಈ ಒಂದು ಏನು ಒಂದು ದೇವಾಲಯ ಇದೆ, ಆದಿಶಂಕರಾಚಾರ್ಯರ ಗೌರವತ್ವವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ಇದೆಯಲ್ಲ, ಇದು ದಕ್ಷಿಣ ಭಾರತ ಶೈಲಿನಲ್ಲಿರ್ತಕ್ಕಂಥ ಒಂದು ದೇವಾಲಯ ಸ್ನೇಹಿತರೆ. ಇದರೊಳಗೆ ಆದಿಶಂಕರಾಚಾರ್ಯರಿದ್ದಾರೆ, ಕಾಮಾಕ್ಷಿ ಅಮ್ಮನವರಿದ್ದಾರೆ, ಹಾಗೆಯೇ ತಿರುಪತಿ ಬಾಲಾಜಿಯವರು ಸಹ ಇಲ್ಲಿ ಇದ್ದಾರೆ. ಹಾಗೆಯೇ ಮತ್ತೆ ಒಂದು ಕೋಟಿಲಿಂಗೇಶ್ವರ ಒಂದು ಮೂರ್ತಿನೂ ಸಹ ಇದೆ. ಹಾಗಾಗಿ ಶಂಕರಾಚಾರ್ಯರು ಒಂದು ಗೌರವಾರ್ಥವಾಗಿ ಈ ಒಂದು ದೇವಾಲಯವನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಸರಸ್ವತಿ ಸ್ವಾಮೀಜಿಯವರು ಈ ಮಾರ್ಗದರ್ಶನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ವಿಮಾನ ಗೋಪುರ ಏನಿದೆ, ಇದನ್ನು ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನೋಡಿ ಸ್ನೇಹಿತರೆ, ಆ ಒಂದು ಪ್ರಯಾಗ್ರಾಜ್ನ ವಿಹಂಗಮ ನೋಟವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಯಾಕಂತಂದರೆ ಬಹಳ ವಿಶಾಲವಾಗಿ ಹರಡಿಕೊಂಡಿರ್ತಕ್ಕಂಥ ಏನು ಗಂಗಾ ನದಿಯ ಒಂದು ತಟ ಇದೆ, ಇದರ ಒಂದು 100 ಕಿಲೋಮೀಟರ್ ಅಂತರವನ್ನು ನಾವು ಇಲ್ಲಿಂದ ನೋಡಿ ಖುಷಿ ಪಡೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಸ್ನೇಹಿತರೆ. ಹಾಗಾಗಿ ನೀವು ಇಲ್ಲಿ ಬಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂದಿರವನ್ನು ಒಮ್ಮೆ ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬನ್ನಿ. ಶಕ್ತಿಪೀಠ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗಾಗಿ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ, ನಮಗೆ ಟ್ರೈನ್ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈಚೆನೆ ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ.
ನೋಡಿ ಕ್ಯೂ ತುಂಬ ಇದೆ, ತುಂಬಾ ಕ್ಯೂ ಇದೆ. ಲೇಟ್ ಆಗ್ಬಿಡುತ್ತೆ, ಸಂಜೆ ಆಗ್ಬಿಡುತ್ತೆ. ಟ್ರೈನ್ ಕಾಯಿಲ್ಲ, ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಕೈ ಮುಗಿದ್ಬಿಡಿ, ನಡೀರಿ. ನಮ್ಮ ಉತ್ತರ ಭಾರತದ ಮಂದಿ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ನೀವು. ಎಲ್ಲ ಕಲರ್ ರಂಗಾಗಿದ್ದಾರೆ. ಜೊತೆಗೆ ಎಲ್ಲರೂ ಒಂಥರ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊತಾರೆ. ಚಮಕ ಜಾಸ್ತಿ ಇದೆ. ಓಕೆ, ಜನ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಥವಾ ಒಂದೊಂದು ಡ್ರೆಸ್ಸು ಇರುತ್ತೆ. ಇಲ್ಲ. ಇದೆ ಗಾಳಿ. ಪ್ರಯಾಗ್ರಾಜಲ್ಲಿ ನೋಡಿ ಸ್ನೇಹಿತರೆ, ರೈಲ್ವೆ ಸ್ಟೇಷನಲ್ಲಿ ಬಹಳ ತಂಪಾಗಿದೆ. ಬರೀ 45 ಡಿಗ್ರಿ ಇದೆ ಅಷ್ಟೇ. 45 ಡಿಗ್ರಿ ಬಿಸಿಲು. ನಾವು ಈ ಪ್ರಯಾಗ್ರಾಜ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಪ್ರಯಾಗ್ರಾಜ್ ಸಂಗಮ್ ಅಂತಕ್ಕಂಥ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈಗ